ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಇವತ್ತೇನು ವಿಶೇಷವಾಗಿ ವ್ಲಾಗ್ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ, ಸೊ ತಮ್ಲೈನಲ್ಲಿ ನೋಡ್ದಂಗೆ ಬರೋಬ್ಬರಿ ಶಾಪಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನೀವು. ಅಂದರೆ ನಾನೆಲ್ಲನೂ ಓಪನ್ ಮಾಡಿದ್ದೀನಿ, ಯಾಕಂದರೆ ನಾನು ಫಸ್ಟ್ ನೋಡಿ ನಿಮಗೆ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ. ಸೊ ನಾನೆಲ್ಲ ಓಪನ್ ಮಾಡಿ ನೋಡಿ ಅದು ಬಟ್ಟೆ ಗಿಟ್ಟೆ ಎಲ್ಲ ಚೆನ್ನಾಗಿದ್ಮೇಲೆ ನಾನು ನಿಮಗೆ ತಿಳಿಸೋಣ ಅಂತ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಫಸ್ಟ್ ಸ್ಟಾರ್ಟ್ ಮಾಡೋಣ. ತಮ್ಲೈನಲ್ಲಿ ಹೇಳ್ದಂಗೆ 196 ರುಪೀಸಿಂದ ಅಪ್ ಟು 350, ಮೇ ಬಿ 350-400 ಅಂದ್ಕೊಳ್ರಿ. ಅಷ್ಟರ ಒಳಗೇನೆ ಬ್ಯೂಟಿಫುಲ್ ಟಾಪ್ಸ್ ಫ್ರೆಂಡ್ಸ್. ಬನ್ನಿ ಒಂದೊಂದಾಗೆ ನೋಡೋಣಂತೆ. ಸೊ ಫಸ್ಟು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಕಲರ್ ನೋಡಿ ಫ್ರೆಂಡ್ಸ್, ಕಲರು ಎಷ್ಟು ಚೆನ್ನಾಗಿದೆ. ಶಮ್ಮು, ಆವಾಜ್ ಮಾಡಬೇಡ. ಕಲರ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲೂ ಲೇಸ್ ಬಂದಿದೆ. ಸೊ ಫಸ್ಟ್ ನಾನು 196 ರುಪೀಸಿಂದೇ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು, ಸ್ಲೀವ್ಸಿಗೂ ಅಷ್ಟೇ ಲೇಸ್ ಬಂದಿದೆ ಎರಡೂ ಸೈಡು. ಆಮೇಲೆ ಇಲ್ಲಿ ಫ್ರಂಟಿಗೆ ಬಟನ್ಸ್ ಕೊಟ್ಟಿದ್ದಾರೆ. ಫುಲ್ಲು ಗ್ರ್ಯಾಂಡಾಗಿದೆ. ಕಾಟನ್ ಮೆಟೀರಿಯಲು, ನೀವು ಮತ್ತು ಬಟ್ಟೆ ಹೇಗಿರ್ಬೋದು ಅಂದ್ಕೋಬೋದು. ಕಾಟನ್ ಮೆಟೀರಿಯಲು. ಇದ್ರ ಕೆಳಗಡೆ ಪ್ಲಾಜಾ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಶಾರ್ಟ್ ಟಾಪ್ ಇದು. ಆ್ಯಕ್ಚುಲಿ ಎಲ್ಲ ವೇರ್ ಮಾಡಿ ತೋರ್ಸೋಕ್ಕೆ ಆಗಲ್ಲ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೇನಾದರೂ ತೋರಿಸ್ಬೇಕಂದ್ರೆ ನಾನು ಮಾಡ್ತೀನಿ. ಹಾಗೆ ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಬೇರೆ ಬೇರೆ ಕಲರ್ಸು ಇತ್ತು. ನಾನು ನಿಮಗೆ ಲಿಂಕ್ನ ಹಾಕಿರ್ತೀನಿ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಫೋಟೋಸ್ ಕೂಡ ಹಾಕ್ತಿರ್ತೀನಿ. ಸೊ ನೋಡ್ತಾ ಇರಿ, ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಸೆಕೆಂಡ್ ಒನ್ನು ಅಷ್ಟೇ. ಇದೂ ತುಂಬ ನೋಡಿರ್ತೀರ ಮೀಶೋದಲ್ಲಿ. ನಾನು ತೋರಿಸ್ತಿರುವಂಥ ಪ್ರಾಡಕ್ಟ್ ಎಲ್ಲ ಮೀಶೋದೆ. ಸೊ ನೋಡ್ತಿರ್ಬೋದು ನೀವು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಕೂಡ ಶಾರ್ಟ್ ಟಾಪು. ಬ್ಲ್ಯಾಕ್ ಕಲರ್ ಪ್ಲಾಜಾ ಮೇಲೆ ಹಾಕಿದ್ರಂತೂ ಮಸ್ತ್ ಕಾಣುತ್ತೆ. ಬ್ಲ್ಯಾಕ್ ಆಗಲಿ ವೈಟ್ ಆಗಲಿ ಪ್ಲಾಜಾ ಮೇಲೆ ಹಾಕಿದರೆ. ಇದೂ ಫುಲ್ ಸ್ಲೀವ್ಸ್ ಇದೆ, ಚೆನ್ನಾಗಿದೆ. ನನ್ನ ಕಳ್ಳ ಕೃಷ್ಣ ಬಂದು ನೋಡ್ತಿದ್ದಾನೆ ನೋಡ್ರಿ. ಚೆನ್ನಾಗಿದೆ. ಮೆಟೀರಿಯಲ್ಲು ಕೂಡ ಕಾಟನ್ ಮೆಟೀರಿಯಲ್ಲು. ಸೊ ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಇರಿ. ಇದು ಎಷ್ಟು ರೇಟ್ ಅಂತ, 230 ಆರ್ 240 ರುಪೀಸ್, ಮೇ ಬಿ 250 ರುಪೀಸ್ ಇದೆ. ನನಗೆ ಸರಿಯಾಗಿ ನೆನಪಿಲ್ಲ, ಬಟ್ ರೇಟ್ ಅಂತೂ ನಾನು ಇಲ್ಲಿ ಹಾಕ್ತಾ ಇರ್ತೀನಿ. ಬಟ್ ಇದು ನಾನು ತೊಗೊಂಡಾಗಿಂದ ಒಂದು 20-30 ರೂಪಾಯಿ ಕಡಿಮೆ ಆಗಿದೆ. ಸೊ ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ, ಮಸ್ತಾಗಿದೆ. ಸೊ ಎಲ್ಲರೂ ಹೋಗಿ ಪರ್ಚೇಸ್ ಮಾಡಿ. ಫಸ್ಟು ಎಲ್ಲ ಶಾರ್ಟ್ ಟಾಪ್ಸ್ನ ತೋರಿಸ್ಬಿಡ್ತೀನಿ, ಆಮೇಲೆ ಲಾಂಗ್ ಟಾಪ್ನ ತೋರಿಸ್ತೀನಿ ನಿಮಗೆ. ಸೊ ಇದು ಕೂಡ ನೋಡಿರ್ತೀರ ನೀವು. ಇದರಲ್ಲಿ ಒಳಗಡೆ ಕ್ಯಾನ್ವಾಸ್ ಕೂಡ ಹಾಕಿ ಸ್ಟಿಚಸ್ ಮಾಡಿದ್ದಾರೆ, ಅಂದರೆ ಎಂಬ್ರಾಯ್ಡಿಂಗ್ ಏನೂ ಆಗಬಾರ್ದು ಅಂತ ನೋಡಿ. ಇದೂ ಕೂಡ ಜಸ್ಟ್ 250 ರುಪೀಸ್, ಮೇ ಬಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ಲೇನ್ ಇಲ್ಲಷ್ಟೇ ಎಂಬ್ರಾಯ್ಡಿಂಗ್ ಬಂದಿದೆ. ಬಟ್ಟೆ ಮಾತ್ರ ಫುಲ್ಲು ಸಾಫ್ಟ್. ನಿಜವಾಗ್ಲೂ 250 ರುಪೀಸಿಗೆ ನಿಜವಾಗ್ಲೂ 250 ರುಪೀಸಿಗೆ ನನ್ನ ಸೈಜು ಎಲ್ಲಿ ಸಿಗುತ್ತೆ ಹೇಳಿ? ಹೌದಾ? ನಾವೆಲ್ಲ ಪ್ಲಸ್ ಸೈಜ್ ಅಲ್ವಾ. ನಮ್ಮ ಸೈಜು ಅಷ್ಟು ಕಡಿಮೆ ಬೆಲೆಗೆ ನಮ್ಮ ಶಾಪಲ್ಲೇ ಇಲ್ಲ ಅಂದರೂ 500 ಕಡಿಮೆ ಅಂತರೂ ಸಿಗಲ್ಲ. ಸೊ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದು ನಂದು ಹೇಗಾಗಿದೆ ಅಂದರೆ ಮಾರ್ಕೆಟ್ ವೇರ್ ಆಗಿಬಿಟ್ಟಿದೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಇದೇ ಹಾಕ್ಕೊಂಡು ಹೋಗೋದು. ಇದ್ರ ಕೆಳಗೆ ಪ್ಲಾಜಾ ಹಾಕ್ಕೊಂಡು ಹೋಗ್ಬಿಡ್ತೀನಿ. ತುಂಬಾ ಕಂಫರ್ಟ್ ಇರುತ್ತಲ್ವ. ಸೊ ಚೆನ್ನಾಗಾಗುತ್ತೆ. ಅದರಲ್ಲೇ ಇನ್ನೊಂದು ಕಲರ್ ಇತ್ತು, ಸ್ವಲ್ಪ ಫ್ರಂಟಿಗೆ ಡಿಫ್ರೆಂಟ್ ಇದೆ. ಸೊ ನನ್ನ ಸೈಜ್ ಸಿಕ್ಕಾಗೆ ತೊಗೊಂಡ್ಬಿಡೋಣ ಅಂತ ನೋಡಿ. ಇದು ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ. ರೆಡ್ ಕಲರ್ ಒಂದು, ಬ್ಲ್ಯಾಕ್ ಒಂದು ತೊಗೊಂಡಿದ್ದೀನಿ. ಇದು ಕೂಡ ಶಾರ್ಟ್ ಟಾಪೇ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಪಿಕ್ಚರ್ ಹಾಕಿದ್ದೀನಲ್ವ, ನಿಮಗೆ ಗೊತ್ತಾಗುತ್ತೆ. ಬಟ್ಟೆ ಅಂತೂ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಹೈಲಿ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. 230 240ಗೆಲ್ಲ ಏನು ಸಿಗುತ್ತೆ ಹೌದ್ರಾ ಅಂಥದ್ರಲ್ಲಿ ನೋಡಿ ಈ ಸೇಮ್ ಟಾಪು 2 ತೊಗೊಂಡಿದ್ದೀನಿ. ಸೊ ಒಂದು ಯಾರ್ದು ಅಂತ ಕಮೆಂಟ್ ಮಾಡಿ, ಗೊತ್ತಾಗ್ಬೋದು ಮೇ ಬಿ ನಿಮಗೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಇರ್ತಾರಲ್ಲ, ಸೊ ಅವರಿಗೆ ಗೊತ್ತೇ ಇರುತ್ತೆ ಯಾರ್ದು ಅಂತ. ನೋಡಿ, ಸೊ ಇಬ್ಬರು ಸೇಮ್ ತೊಗೊಂಡಿದ್ದೀವಿ. ಇದು ನಂದು, ಇದು ಅವ್ರದ್ದು. ಸೊ ನೋಡ್ಬೋದು ಸೇಮ್ ಇದೆ 2 ಟಾಪು. ತುಂಬಾ ಚೆನ್ನಾಗಿ ಬಂದಿದೆ ಬಟ್ಟೆ ಮಾತ್ರ. ನಿಜವಾಗ್ಲೂ ಪ್ರಿಂಟು ಅಷ್ಟೇ ನೋಡ್ಬೋದು ನೀವು. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಪ್ರಿಂಟ್ ನೋಡಿ. ಮೇ ಬಿ ಒಂದು 4-5 ವಾಶಿಗೆ ಪ್ರಿಂಟ್ ಸ್ವಲ್ಪ ಡಲ್ ಆಗ್ಬೋದು, ಬಟ್ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಯ್ ಹಾಯ್ ಸರಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಂದು ನಮ್ಮ ಮನೆಯವರಿಗೆ ಇಷ್ಟ ಆಗಲಿಲ್ಲ, ಯಾಕಂತ ಗೊತ್ತಿಲ್ಲ. ಇದು ತಗೊಂಡು ನಾನು ಫೋಟೋ ಹಾಕಿದ್ದೆ, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ. ನನಗೆ ತುಂಬ ಕಂಫರ್ಟ್ ಇದೆ ಅಂತ ನಾನು ಇರಲಿ ಅಂತ ಇಟ್ಕೊಂಡೆ. ಹಿಂಗೆ ಮಾರ್ಕೆಟಿಗೆ ಇಲ್ಲ ದೇವಸ್ಥಾನಕ್ಕೆ, ಇದು ನನ್ನ ಬರ್ಡೇ ವ್ಲಾಗಲ್ಲಿ ನೀವು ನೆಕ್ಸ್ಟ್ ನೋಡ್ತೀನ. ನಾನು ದೇವಸ್ಥಾನಕ್ಕೆ ಹೋಗ್ತಾನೆ ಇದೇ ಹಾಕ್ಕೊಂಡು ಹೋಗಿದ್ದು. ಈ ವ್ಲಾಗ್ ಫಸ್ಟ್ ಬರುತ್ತೋ ಏನು ನನ್ನ ಬರ್ಡೇ ವ್ಲಾಗಿಗೆ ಫಸ್ಟ್ ಬರುತ್ತೋ ಗೊತ್ತಿಲ್ಲ, ಬಟ್ ಈ ಬಟ್ಟೆನ ನಾನು ದೇವಸ್ಥಾನಕ್ಕೆ ಹಾಕ್ಕೊಂಡೋಗಿದ್ದೆ. ತುಂಬಾ ಕಂಫರ್ಟ್ ಇದೆ, ಚೆನ್ನಾಗಿದೆ. ಮತ್ತು ಕಲರು ಕೂಡ ನೋಡಿ ಎಷ್ಟು ಡಾರ್ಕ್ ಆಗಿದೆ, ಮತ್ತು ನಮಗೆ ಬ್ರೈಟ್ ಆಗುತ್ತೆ. ಹೀಗೆ ನಾವು ಡಾರ್ಕ್ ಕಲರ್ಸ್ ಹಾಕಿದರೆ, ಅಂದರೆ ಬ್ರೈಟ್ ಆಗಿರೋ ಕಲರ್ಸ್ ಹಾಕಿದರೆ, ಡಾರ್ಕ್ ಮೀನ್ಸ್ ಬ್ರೈಟ್ ಆಗಿರೋ ಕಲರ್ಸ್ ಹಾಕಿದರೆ ನಾವು ಫೇರಾಗಿ ಕಾಣ್ತೀವಿ. ಸೊ ಇದು ಒಂದು ಟಿಪ್ಪು ನೆನ್ಪಿಟ್ಕೊಳ್ರಿ, ಚೆನ್ನಾಗಿ ಕಾಣ್ತೀವಿ. ಸೊ ನಾನು ಹಾಕಿರುವಂಥ ಟಾಪ್ ಕೂಡ ಮೀಶೋದೆ, ನೋಡ್ಬೋದು ನೀವು. ನಾನು ಹಾಕಿರೋ ಕೂಡ ಟಾಪ್ ಮೀಶೋದೆ. ಇದ್ರದ್ದು ಲಿಂಕು ಕೂಡ ನಾನು ಇಲ್ಲಿ ಪಕ್ಕದಲ್ಲಿ ಕೊಡ್ತೀನಿ ನೋಡಿ. ಇದು ಮೇ ಬಿ ನಾನು ಯುಗಾದಿಗೆ ತೊಗೊಂಡಿದ್ದು. ಸೂಪರ್. ಎಷ್ಟು ಜನ ನಾನು ಈ ಡ್ರೆಸ್ ಹಾಕಿದಾಗ ಎಲ್ಲರೂ, ಯಾರು ನನಗೆ ಹತ್ತಿರದವ್ರು ಇದ್ದಾರಲ್ಲ, ಫಂಕ್ಷನಿಗೆ ಹೋಗಲಿ ಎಲ್ಲಾದರೂ ಹೋಗಲಿ ಹಾಕಿರ್ತೀನಲ್ವ ಮೇ ಬಿ, ಆವಾಗ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಟಾಪ್, ಎಲ್ಲಿಂದ ತೊಗೊಂಡೆ, ಒಂದು 800 ರೂಪಾಯಿನ 900 ರೂಪಾಯಿನ ಅಂತ ಕೇಳಿದ್ದಾರೆ. ನಾನು ಮೊನ್ನೆ ರೀಸೆಂಟಾಗಿ ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸೀರೆ ತೆಗೆದ್ಮೇಲೆ ನಾನು ಈ ಟಾಪ್ ಹಾಕಿದೆ. ಎಷ್ಟು ಜನ ಕೇಳಿದರು ಎಷ್ಟು ಚೆನ್ನಾಗಿದೆ ಟಾಪು, ಅದು ನಿನ್ನ ಸೈಜು ಟಾಪು ಸಿಕ್ಕಿದೆ, ಎಷ್ಟು ಚೆನ್ನಾಗಿದೆ ಅಂತಲೇ ಕೇಳಿದರು. ಅಂದರೆ ನಾನು ಆಫ್ಕೋರ್ಸ್ ನಾನು ಆರಾಮಾಗಿ ಹೇಳ್ತೀನಿ, ನಾನು ಪ್ಲಸ್ ಸೈಜು 5XL ಇರೋದು ನಂದು. ಸೊ ಇಷ್ಟು ಕಡಿಮೆ ರೇಟಿಗೆ ಎಲ್ಲೂ ಸಿಗಲ್ಲ, ಮೀಶೋದಲ್ಲಿ ಮಾತ್ರ ಸಿಗೋದು. ಸೊ ನೋಡ್ತಿರ್ಬೋದು ನೀವು, ನಾನಿಲ್ಲಿ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಇದು ನನ್ನ ಹಸ್ಬೆಂಡ್ನ ಫೇವ್ರೇಟ್ ಆಗಿದೆ. ಅವರಿಗೆ ಈ ಟಾಪ್ ತುಂಬಾ ಇಷ್ಟ ಆಗಿದೆ. ಸೊ ನನ್ನ ಬರ್ಡೇಗೆ ಕೊಡಿಸಿದಂಥ ಟಾಪ್ ಇದು. ಸೊ ಇದ್ರ ಮೇಲೆ ಪ್ರಿಂಟು ನೋಡ್ಬೋದು ನೀವು, ಫುಲ್ಲು ಪ್ರಿಂಟ್ ಇದೆ, ಹಿಂದ್ಗಡೆ ಮುಂದ್ಗಡೆ ಎಲ್ಲ ಹತ್ರನೂ ಪ್ರಿಂಟ್ ಬಂದಿದೆ ನೋಡ್ಬೋದು. ಆಮೇಲೆ ಫ್ರಂಟಿಗೂ ಅಷ್ಟೇ ಫುಲ್ಲು ಗ್ರ್ಯಾಂಡಾಗಿ ಬಂದಿದೆ. ಇದು ಹೇಗಿದೆನೋ ಅದೇ ಥರನೇ ಬಂದಿದೆ. ಸೊ ಕಲರ್ ಕೂಡ ಬ್ರೈಟ್ ಆಗಿದೆ ಅಲ್ವಾ. ನಾನು ಬರ್ಡೇ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಹೋಟ್ಲಿಗೆ ಹೋದಾಗ ನಾನು ಇದೇ ಹಾಕಿದ್ದೆ, ಮಸ್ತ್ ಕಾಣ್ತಿತ್ತು. ಅಲ್ಲಿ ಫೋಟೋಸಿಗೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿ ಬಟರ್ಫ್ಲೈ ಥರ ಏಂಜಲಿಂದ ಇದು ಮಾಡಿದ್ರು, ಅದಕ್ಕೆ ನಿಂತಿದ್ದೆ ನಾನು ಮಧ್ಯ, ಚೆನ್ನಾಗಿ ಕಾಣ್ತಿತ್ತು. ನೋಡ್ರಿ, ನೀವು ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇದಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಂಪ್ಲ ಲಾಸ್ಟ್ ಮುಗೀತು ಅಂತ ಕೇಳ್ತಾನೆ ಫ್ರೆಂಡ್ಸ್. ಇದು ಅಂತೂ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕೆ ಇದು ತೋರಿಸ್ತಿದ್ದೀನಿ ಅಂತ, ಇದ್ರೂ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಮ್ಯಾಕ್ಸಿಮಮ್ ಒಂದು 8-9 ಮಂತ್ಸ್ ಅಂತೂ ಆಯಿತು. ಒಂದು ಸ್ವಲ್ಪನೂ ಬಟ್ಟೆ ಆಗಲಿ ಏನೇ ಆಗಲಿ ಏನೂ ಕೂಡ ಆಗಿಲ್ಲ ಫ್ರೆಂಡ್ಸ್. ಇಲ್ಲಿ ಮಧ್ಯದಲ್ಲಿ ಈ ಥರ ಎಲಾಸ್ಟಿಕ್ ಇದೆ, ಅಂದರೆ ಗ್ರಿಪ್ಪಾಗಿ ಕೂರುತ್ತೆ ಚೆನ್ನಾಗಿ.
ಇಲ್ಲಿ ಈ ಸೈಡ್ ಈ ಪೊಸಿಷನಲ್ಲಿ ಬರುತ್ತೆ, ಇಲ್ಲಿ ಈ ಪೊಸಿಷನಲ್ಲಿ ಇಲಾಸ್ಟಿಕ್ ಬರುತ್ತೆ ಹೊಟ್ಟೆ ಹತ್ರ. ತುಂಬ ಅಂದರೆ ತುಂಬ ಕಂಫರ್ಟಾಗಿ ಕೂರುತ್ತೆ ನೋಡಿ, ಮಸ್ತಿದೆ. ಇದ್ರದ್ದು ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಹತ್ರನೂ ಕೀರ್ತಿ ದೀದಿ ಹತ್ರ ಸೇಮ್ ಇದೆ, ಟ್ವಿನ್ನಿಂಗ್ ಆಗ್ತೀವಿ. ಆದಷ್ಟು ಬೇಗ ಸುನೀತಾ ದೀದಿನೇ ತೊಗೊಳ್ಳಿ ಅಂತ ಹೇಳ್ತಿದ್ದೀವಿ, ಅವಳು ಇನ್ನೂ ತೊಗೊಂಡಿಲ್ಲ. ತೊಗೊಳ್ಳಿದ್ದೀವಿ, ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮೀಶೋ ಹಾಲು ಹೇಗೆ ಅನ್ನಿಸ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚೆಗೆ ತೊಗೊಂಡಂಥ ಎಲ್ಲ ಟಾಪ್ಸ್ಗಳು ಅವು. ನನ್ನ ಹತ್ರ ಅಂತೂ 90% ಎಲ್ಲ ಮೀಶೋದೇ ಇರೋದು. ನಾನು ತಿರುಪತಿ ವ್ಲಾಗಲ್ಲಿ ನೋಡಿರ್ಬೋದು, ನಾನೆಲ್ಲ ವೈಟ್ ಕಲರ್ದೆಲ್ಲ ಹಾಕಿದ್ನಲ್ಲ, ಅದನ್ನು ಎಲ್ಲ ಮೀಶೋದಲ್ಲೇ ತೊಗೊಂಡಿರೋದು. ಎಲ್ಲ ಆಲ್ಮೋಸ್ಟ್ ಒಂದು ಬ್ಲೂ ಕಲರ್ದು ಹಾಕ್ತೀನಲ್ಲ, ನಾನಿಲ್ಲಿ ಹಾಕ್ತಿರ್ತೀನಿ ಪಿಕ್ಚರ್ಸ್ ಸಿಕ್ಕರೆ ನೋಡಿ, ಅದನ್ನು ಮೀಶೋದಲ್ಲೇ ತೊಗೊಂಡಿರೋದು. ಎಲ್ಲ ಆಲ್ಮೋಸ್ಟ್ ನಂದು 90% ಬಟ್ಟೆ ಮೀಶೋದೆ. ಸೊ ಹೇಗೆ ಅನ್ನಿಸ್ತು ನಿಮಗೆ? ಈ ಥರ ವಿಡಿಯೋಸ್ ಏನಾದರೂ ಇಷ್ಟ ಆಗ್ತಿದೆನಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗ್ ಯಾವ ಥರ ಇರಬೇಕು ಅಂತ ಅದನ್ನು ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಎಂಕರೇಜ್ ಸಿಗುತ್ತಲ್ವಾ, ಸೊ ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ನಂತರೂ ಖಂಡಿತವಾಗ್ಲೂ ಹಾಕ್ತೀನಿ, ಇದಂತರೂ ಪ್ರಾಮಿಸ್ ಮಾಡ್ತೀನಿ. ನಿಮಗೆ ರೆಗ್ಯುಲರಾಗಿ ವ್ಲಾಗ್ನ ಹಾಕ್ತಿರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.